ಮೊಗುಡೇಶ್ವರ ತೀರ್ ಕರುನಾಡ ಗುರು ಭೂಪರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ಶಪ ವಿದಯ ಬಲ್ಲ ಕರ್ಣನ ಪರಮಾತ್ಮ ಶಪ ವಿದಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ನಿಧನಿ ಚತುರ ಸೋದರ ಮಾವನ ನಿಧನಿ ಚತುರ ಸೋದರ ಮಾವನ ನಿಧನಿ ಚತುರ ಸೋದರ ಮಾವನ ನಿಧನಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಂದವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲವ 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 ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲವ 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 ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಬುಧು ಭೂಪರಾಜೇಶ್ವರ ಕುರುವಂಶ ಕುರತಿಲಕ ಮೊಗುಡೇಶ್ವರ ವೀರ ಕರುನಾಡ ಗುರು ಭೂಪರಾಜೇಶ್ವರ ನೀಲವರ್ಣದಾರಿ ಚೆಲುವ
ನೀಲವರ್ಣದಾರಿ ಚೆಲುವ ಕೊಳಲನಾದಕ್ಕೆ ಜಗವನೇ ಮರುಳುಗೊಳಿಪ ಹರಿ 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 ಸಾಕು ನಿಲ್ಲಿಸಿ. ಹೇಳಿ, ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಎಷ್ಟ? ಹಲೋ ಭೀಮನಿಗೆವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಪದದಾರಿ ಕರುಣಾಳ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮುಗುಡೇಶ್ವರ ಕರುಣಾಳ ಕುರುಭೂಪರಾಜೇಶ್ವರ ರಾಜೇಶ್ವರ ಅಜೇ ಕೃಷ್ಣ, ನೀನು ಬಂದ ವಿಚಾರವನ್ನು ಈ ರಾಜಸಭೆಗೆ ತಿಳಿಸಬಹುದಲ್ಲ? ದುರ್ಯೋಧನ, ಭೀಷ್ಮ ದ್ರೋಣಾರ್ದಿಗಳನ್ನು ನೋಡಿಕೊಂಡು ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಇಲ್ಲಿಗೆ ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೇನಾದರೂ ಕೇಳು, ನಾವು ನಡೆಸಿಕೊಡುವೆವು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈ ಸಭೆಗೆ ಬಂದದ್ದು ತಿಳಿಸಬಹುದಲ್ಲ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯಗಳು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾದದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ, ಆತುರ, ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದಲ್ಲಿ ಮುಂದಾಗುವ ಅನರ್ಥ ಕಾರ್ಯಗಳಿಗೆಲ್ಲ ನೀವು ಕಾರಣರಾಗುವಿರಿ. ಈಗ ನಾನು ನಿಮ್ಮ ಬಿಡುವ ಪ್ರಶ್ನೆಗಳು ಸಮಗ್ರ ಭಾರತದ ರಾಜರ ಆಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಲ್ಲವೆಂದು ತಿಳಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತದೇಹದಿಂದ ಅಭಿಷೇಕ ಮಾಡಿರುವರು ಅಥವಾ ಭಯಂಕರವಾದ ಧಾರೆಯಿಂದ ಆ ಮಾತೃಭೂಮಿಯನ್ನು ತೊಯ್ಯುವಿರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಸತ್ಯವಂತ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗುವುದರಲ್ಲವೇ? ನೀವುಗಳು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಾದ್ರೋಹಿದಾನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಗಾದ ವಸ್ತ್ರಾಭರಣ ಇಂತಹ ಮಹಾಪಾಪನನ್ನು ಎಲ್ಲವನ್ನು ಮಂದಿಸಿ ತಮಗೆ ಸಲ್ಲಬೇಕಾದ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ
ನನ್ನ ಸಂದೇಶವನ್ನು ತೋರಿಸಿದ್ದೇನೆ. ಮುಂದಿನ ವಿಚಾರವು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕುಮಾರ ಸಾಧಿಸಿದ ಶೈಲವನ್ನು ವೈರವ ಮರೆತು ದುಡುಕಿನ ದೂರವ ತೋರುಣಿ ಧರಣಿಪ ದಳೆಯಳು ನಾಮವ ಪಡೆಯೋ ಕುಮಾರೋ. ದುಡುಕಿನ ದೂರವ ತೋರುಣಿ ಧರಣಿಪ ದಳೆಯಳು ನಾಮ ಪಡೆಯೋ ಕುಮಾರೋ. ದುಡುಕಿನ ದೂರವ ತೋರು ನಿಧರಣಿಪ. ಕುಮಾರ ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವು ಸಿದ್ಧವಲ್ಲವೇ? ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದರವನು ದುಡುಕಿ ಮಾತನಾಡಬೇಡ. ಮುಂದೆ ಹಾಲು ವಿಷವಾಗುವುದು. ಯೋಚಿಸಿ ನೋಡು. ಏನು ತಾತ, ಸಾಕು ಸುಮ್ಮನಿದೆ. ಕುಮಾರ ದುರ್ಯೋಧನ, ಆಚಾರ್ಯರೇ, ಏತಕ್ಕೆ ಅನುಜರ ಬಿಡು ಪಂಥ. ಕುಮಾರ ದುರ್ಯೋಧನ, ಆಚಾರ್ಯರೇ, ಏತಕ್ಕೆ ಅನುಜರ ಬಿಡು ಪಂಥ. ಕುಮಾರ ದುರ್ಯೋಧನ, ಸಲ್ಲದು ವೈರ ಸಾಧಿಸದಿರು ಜಲವ. ಕುಮಾರ ದುರ್ಯೋಧನ, ಆಚಾರ್ಯರೇ, ಸಲ್ಲದು ವೈರ ಸಾಧಿಸದಿರು ಜಲವ. ಏತಕ್ಕೆ ಅನುಜರ ಬಿಡು ಪಂಥ. ಬಿಡು ಕುಮಾರ ದುರ್ಯೋಧನ, ಸ್ಥಿರವಲ್ಲ ವೈಭವ ಅಸ್ಥಿರ ರಾಜ. ಕುಮಾರ ದುರ್ಯೋಧನ, ಆಚಾರ್ಯರೇ, ಸ್ಥಿರವಲ್ಲ ವೈಭವ ಅಸ್ಥಿರ ರಾಜ. ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ಏತಕ್ಕೆ ಅನುಜರ ಬಿಡು ಪಂಥ. ಬಿಡು ಪಂಥ, ಬಿಡು ಪಂಥ. ಕುಮಾರ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದರನು ದುಡುಕಿ ಮಾತನಾಡಬೇಡ. ಹೀಗೆ ಸಂಧಿಗೆ ಸುಸಮಯ. ಪಾಂಡವರು ಅಂದರೆ ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರು ನಿಮ್ಮ ತಂದೆಯ ಬಾಲ್ಯವನ್ನು ನಿಮ್ಮ ತಂದೆಯ ತೊಡೆಯ ಮೇಲೆ ಕಳೆದರಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು, ಪಾಂಡವರು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನಮ್ಮ ಹಿರಿಯರ ಅಭಿಮತ. ಆಚಾರ್ಯರೇ, ಸಾಕು ಸುಮ್ಮನಿರಿ. ನಿನ್ನಿಚ್ಛೆ ಕುಮಾರ. ಕುಮಾರ ದುರ್ಯೋಧನ, ಯಾರು? ಚಿಕ್ಕಪ್ಪ. ಓಹೋ, ನನಗೆ ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನಕ್ಕಿಂತ ನನ್ನದು ಅರಣ್ಯ ರೋದನವೇ ಸರಿ. ನಿನ್ನಂತನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ
ಹೆಚ್ಚಿಗೆ ನಾನು ಹೇಳಲಾರೆ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಕೇಳಲಿಲ್ಲ. ನಿಮಗಾಗಲಿ, ಪಿತಾಮಹನಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವೋ? ಏಕೆ? ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿ ಮುಗಿಸಿದೆ. ಕೇಳು ಕೃಷ್ಣ, ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನವೇ. ಅವೆಲ್ಲ ಕೇಳು ಕೃಷ್ಣ. ಈ ಕೌರವೇಶ್ವರನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಎನ್ನ ಮಿತ್ರ ಕರ್ಣನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಾಂಕಾರ. ಕೃಷ್ಣ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆ ಪಾಂಡವರು. ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನನ್ನು ಹುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಮಾಡುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇ ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಕೃಷ್ಣ, ಅಣ್ಣನ ಮಾತುಗಳೆಲ್ಲ ನಮಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಇಂತಹ ಯುದ್ಧ ಬೀರ್ ಮಾತಿನಿಂದ ನಮ್ಮ ಆತ್ಮವು ಮಾತಾಡುವುದಿಲ್ಲ. ಕೃಷ್ಣ, ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೃಷ್ಣ, ಆ ಪಾಂಡವರ ಸೈನ್ಯ ಸಮುದ್ರವನ್ನು ಕಾಲಕ್ಕೆ ಬಿಡುವ ಗಂಡುಗಳೇ ನಾವು. ಆ ಪುಂಡ ಭೀಮನ ರುಂಡ ತಂಡಾಡಲು ಈ ದುಶ್ಯಾಸನು ಸದಾ ಸನ್ನವಾಗಿರೋನು. ಕೃಷ್ಣ, ಹೋಗು. ಸಿದ್ಧ ಕೌರವ ರಾಜ ಕೃಷ್ಣ, ಕಡೆ ಕಟ್ಟವೇ ಕಡೆ ಕಟ್ಟವೇ ಬರ ಬರ ಕರ ಕರ ಬಿಡೆ ಬರ ಬರ ಕರ ಕರ ಬಿಡೆ ಬರ ಬರ ಕರ ಕರ ಬಿಡೆ ಕಡೆ
ಐಂದವ ರಾಜ, ಯುದ್ಧವು ಸಿದ್ಧಲಾಗಲೇಬೇಕು. ಆ ಏಡಿ ಪಾಂಡವರಿಗೆದರೆ ನಾವು ರಾಜ್ಯವನ್ನು ಕೊಡುವುದೇ? ಕೃಷ್ಣ, ರಾಜ್ಯದ ವಿಚಾರವೆಂದರೆ ಯಾದವರ ಮನೆಯಲ್ಲಿ ಬೆಣ್ಣೆ ಮೊಸರನ್ನು ಕದಿತಿದೆಯಲ್ಲ, ಹಾಗೆ ಎಂದು ಭಾವಿಸಿದೆಯಾ? ಗೋಪಿಕಾಸ್ತ್ರೀಯರ ಜೊತೆ ನಾಟ್ಯವನ್ನು ಆಡುತ್ತಿದೆಯಲ್ಲ, ಹಾಗೆ ಎಂದು ಭಾವಿಸಿದೆಯಾ? ಹಗಲಲ್ಲಿ ನಿದ್ರೆಯನ್ನು ಮಾಡಿ ಕನಸನ್ನು ಕಾಣುವ ನಿನಗೇಕೆ ರಾಜ್ಯದ ವಿಚಾರ? ಮೊದಲು ಈ ಸ್ಥಾನವನ್ನು ತ್ಯಾಗ ಮಾಡು, ಇಲ್ಲವಾದರೆ ಈ ನನ್ನ ಗದೆಯಿಂದ ಅನರ್ಥವಾಗುವುದು ಎಚ್ಚರ. ಬಲೆ ಬಲೆ ಐಂದವ ರಾಜ. ರಾಜ ಎಲ್ಲಿ ರಾಜ? ಕೃಷ್ಣನ ಮಾತನ್ನು ಕೇಳಿ ಅರ್ಧ ರಾಜ್ಯವನ್ನು ಕೊಡಬಾರದು. ನನ್ನ ಮಂದಾರ ಸೈನ್ಯವನ್ನು ನಿನಗೆ ಕೊಡುತ್ತೇನೆ. ಆ ಸೈನ್ಯವನ್ನು ತೆಗೆದುಕೊಂಡು ಆ ಪಾಂಡವರ ಮೇಲೆ ಯುದ್ಧವನ್ನು ಮಾಡು. ಕೃಷ್ಣನಿಗೆ ಮಾತಿಗೆ ನೀನು ಚಿಂತಿಸಬೇಡ. ಕೃಷ್ಣ, ಯುದ್ಧ ನಡೀಲೇಬೇಕು. ಇದು ಸತ್ಯ ಸತ್ಯ ಸತ್ಯ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಎಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನ ರುಚಿಸುವುದಿಲ್ಲ. ಕೃಷ್ಣ, ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಲ್ಲ. ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಯತ್ನಿಸುತ್ತಿರುವೆಯಲ್ಲ. ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬರಲು ದಾತ ನೀನು, ಹಿತ ಬಯಸಿ ಮರಳಿ ಬರುವುದು ಮುಂದೆ ಘೋರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲವನೇ. ಸಲ್ಲದು ನಿನಗೆ ವಲ್ಲವನೇ. ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ವಲ್ಲವನೇ. ಬಾಮ ವಲ್ಲವನೇ. ಕೃಷ್ಣ, ಪಾಂಡು ತನ್ನೆಯರ ತವನು ಬಯಸುತ್ತ ತಂದೆಯ ನಾಟಕ ಆಡಲು ಬಂದಿಯೆಯ. ಪರಮಾತ್ಮ,
ಆ ಹಠವಂತರು ನಾವು ದಿಟವಿದು ಹಠವಂತರು ನಾವು ದಿಟವಿದು ರಣತಳು ಪಾತನ ತೀರ ಕಳಿಸಿರುವೆ ರಣತಳು ಪಾತನ ತೀರ ಕಳಿಸಿರುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಪರಮಾತ್ಮ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯ ಯದುಪತಿ ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಅಲ್ಲವೇ ಮಿತ್ರ? ಹೌದು ಕರ್ಣ. ಅಂಗಾಧಿಪನ ದೌರ್ಪದ ನುಡಿಗಳಿಂದ ಯದುಪತಿಯು ಗಂಟಲು ಹಿಂಡಿದಂತಾಗಿತ್ತೆ. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮೀಶ ಜಯಿಸಿತು ರಾಶ ಸಮಾನ ಸೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದಿರೈ. ಭಾರತ ಭೂಮೀಶ ಜಯಿಸಿತು ರಾಶ ಜಯಿಸಿತು ರಾಶ. ಯೋಧನ ಕರೆಸಿಗನೇ ಅನುಜಾತರ. ಯೋಧನ ಕರೆಸಿಗನೇ ಅನುಜಾತರ ದರೆಯಳಿಂದು ಖ್ಯಾತಿ ಪಡೆ ಸುಖಿಯಾಗುವೀರ. ಯೋಧನ ದರೆಯಳಿಂದು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನು ನೀಗಿ ಸೈರಣಯಂ ತಾಳೈ. ವೈರವನು ನೀಗಿ ಸೈರಣಯಂ ತಾಳೈ. ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಭರಿತ ವರಗುಣ ಯೋಧನ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ ಪರೆದರೆಯ. ಭಾರತ ಭೂಮೀಶ ಜಯಿಸಿತು ರಾಜ ಸಮಾನ ಸೌರ್ಯ ಸಾಹಸ ವಿರಾಜಿಸುವ ಸಹೋದ ನಿರಾಕರಿಸಿದಿರೈ. ಭಾರತ ಭೂಮೀಶ ಜಯಿಸಿತು ರಾಜ ಜಯಿಸಿತು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಾಂಧವರನ್ನು, ನಿನ್ನ ಸೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಬಲಿ ಕೊಡಲು ಯತ್ನಿಸುತ್ತಿರುವೆ ಏಕೆ? ಪಾಂಡವರ ಮೇಲಿನ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳುವುದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮುಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದಿಲ್ಲಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡಲು ಬಂದಿರು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು
ಈ ದುರ್ಯೋಧನ ಹೊರತಾಗಿ ಹತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಇದು ನಿಂದ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಏ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ನೀನೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜ್ಯ ಸುಯಾಗ್ರದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿ ಸಲಹೆಯಂತೆ ಧರ್ಮರಾಜನನ್ನು ಕಪಟ ದುಚ್ಚ ಕೇಳುವುದು ಮರೆತೆಯ? ವಾರಣಾವತಾರದ ಅರಗಿನ ಮನೆ, ಏಕರ ಚಕ್ರನಗದಲ್ಲಿ ಕುಂತಿಗಾದ ಭಂಗ, ವಿಷಪಾಷಾಣ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಗುರು ದ್ರೋಣಾಜಿ ಮಾತನ್ನು ನಿರಾಕರಿಸಿ ಅನ್ಯಚಾರಣೆಯಲ್ಲಿ ಪ್ರಮುಖತನ ನಿನಗೆ ಶ್ರೇಯಸ್ಸು ಕೀರ್ತಿಯು ಲಭಿಸದು, ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯಲಾಗಿ ಆ ಪಾಂಡವರನ್ನು ಕಾಡಿ ಒಟ್ಟಬೇಕೆಂದು ಪಟ್ಟು ಹಿಡಿದ ವೀರ ಕೆಚ್ಚಲೆಯ ಕಟ್ಟಾಳು ಈ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲೋ ಆ ಪಾಂಡವ ಸತಿ ಪಾಚ್ಚಾಲಿ ಅಂದೇ ತೊಟ್ಟೆನು ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿ. ಕಲಿವಂಶದಿಂದ ನಿರ್ಮಿತವಾದ ಈ ಕುರುವಂಶವು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ಚಕ್ರೇಶ್ವರ ಅಂದರೆ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಹರಿಯೇ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಛಲವನ್ನು ಬಿಡಲು ನೆಲವನ್ನು ಕೊಡೆನು, ಛಲವನ್ನು ಬಿಡಲು ನೆಲವನ್ನು ಕೊಡೆನು ಕೊಡುವುದಿಲ್ಲ. ಛಲವ ಜಯಿಸಿ ಗನ ಮುದದಲ್ಲಿ ಬೆಳವೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗನ ಸರಿ ಬೆಳ್ವೆ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನಡನೆ ಯುದ್ಧ ಮಾಡಿ, ಆ ಪಾಂಡು ನಂದನರು ಎನ್ನಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ. ನೋಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮತಿಗನ ಸಾರಿ ಬೆಳೆದು ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲ ಬಿಡುವುದಿಲ್ಲವೋ ಭೂಮಿಯ. ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸಂಧಾನದಲ್ಲಿ. ಸಂಧಾನದೆಂದಿಗೂ ರಾಜ್ಯವು ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ, ಸತ್ತರೆ ಸಾಯಜ್ಞ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅಖಂಡ ಸಾಮ್ರಾಜ್ಯ ಇದೇ ನನ್ನ ಕೊನೆ ನಿರ್ಧಾರ. ಓ ಕೃಷ್ಣ, ಆ ನಿನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಸಕಲ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಕೌರವೇಶ್ವರ, ಈ ಕೆಟ್ಟ ವಾಕ್ಯವನ್ನು ಎಷ್ಟೊತ್ತು ಕೇಳುತ್ತಿರುವೆ?
ಕೌರವ ಸಭೆ ಅಲ್ಲ, ಪಾಂಡುನಂದರರ ಮಿತ್ರಕೂಟ. ನೋಡಿದೆ ಅಣ್ಣ, ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ಗುಡ್ಡು ಮುದ್ರೆ ನೋಡು, ಒಂದು ಮಾತನಾಡದೆ ಹೇಗೆ ಕುಳಿತಿರುವರು. ಅಣ್ಣ, ಸಮಯ ದೊರಕಿದರೆ ಇವರೆಂತ ಕಾರ್ಯವನ್ನು ಮಾಡಲು ಹಂಗ ತಗವಲ್ಲ, ಅಲ್ಲವೇ ಅಣ್ಣ? ಹೌದು ಸಹೋದರ. ದುರ್ಯೋಧನ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ನಿರಾಕರಿಸಿದೆ. ಆಗಲಿ, ಅರ್ಜುನನ ಬಾಣಗಳನ್ನು ನಡೆದು ನೋಡುತ್ತಿರು, ನಾನಿನ್ನೂ ಬರುವೆನು. ಇನ್ನೆಲ್ಲಿಯ ಬಾಣ, ಎಲ್ಲೋ ವಂಚಕ. ಕದಿಬೇಡ ದುರ್ಯೋಧನನೇ, ತೋರಿಗ ಜ್ಞಾನಿಗಳು ಸೈರಣೆ ಸೈರಣೆ. ಕದಿಬೇಡ ದುರ್ಯೋಧನನೇ, ತೋರಿಗ ಜ್ಞಾನಿಗಳು ಸೈರಣೆ ಸೈರಣೆ. ಅದೇ ಕಿಂತು ಒದರುವೆ, ಅದೇ ಮಾತು ಬೊಗಳುವೆ. ಅದೇ ಕಿಂತು ಒದರುವೆ, ಅದೇ ಮಾತು ಬೊಗಳುವೆ. ಕುಲಹೀನ ಕುಲವ ಮರತೆಯ ಕದನದೋ ಕದಿಯದೆ ಬಿಡುವೆ. ಕದನದಲ್ಲಿ ನಿನ್ನ ಮದವ ನಡಗಿ ದುರ್ಯೋಧನ, ಕದನದಲ್ಲಿ ನಿನ್ನ ಮದವ ನಡಗಿಪ ಚದುರ ರೋಳ್ ಮರುಳೆ. ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದುದುಕವ ಪಡುವೆ. ಸುಯೋಧನ ದುದುಕವ ಪಡುವೆ. ಚೆಸ್ಸಾರು ನಾ ಸಹಿಸೆ ಈ ನಿನ್ನ ಮೋಸ. ಚೆಸ್ಸಾರು ನಾ ಸಹಿಸೆ ಈ ನಿನ್ನ ಮೋಸ. ಸಹಿಸಬಲ್ಲವರಾರು, ಸಹಿಸಬಲ್ಲವರಾರು. ಪರಮ ಪುರುಷನೆಂಬ ಬಿರುದನು ಪೊಳೆಯೊಳ್ ಅಡಗಿಪೆ ಇರುಕನೆ. ಕದಿಬೇಡ ಸುಯೋಧನನೇ, ತೋರಿಗ ಜ್ಞಾನಿಯೊಳು ಸೈರಣೆ 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 ಸೈರಣೆ. ಸಹೋದರ ದುಶ್ಯಾಸನ, ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸಿರೋ? ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಅಗ್ರಜ, ಈ ಕೃಷ್ಣನು ಹಿಂದೆ ಗೋಗುಳ ಕುತ್ತಿಗೆಗೆ ಹಗ್ಗವನಾಗುತ್ತಿದ್ದನು, ಅದರಂತೆ ಇವನ ಕುತ್ತಿಗೆಗೆ ಹಗ್ಗವನಾಕನು. ನೋಡು ಪಾಶವನ್ನ ತೆಗೆದುಕೋ ಸಹೋದರ. ಹಾಗಾದರೆ ಈಗ ನನ್ನನ್ನು ಬಂಧಿಸಿ. ಯೋಗಮಾಯೆ, ಜಾಗೃತಳಾಗು. ಸಹೋದರ, ಎಲ್ಲರ ಕತ್ತಿಯನ್ನು ತಿರುಗಿಸು. ಪರಮಾತ್ಮ ಹರಿ ಪಾವನ ನಾಮ. ಪರಮಾತ್ಮ ಕರ್ಣ, ಪರಮಾತ್ಮ ಹರಿ ಪಾವನ ನಾಮ. ಪಾಮರನೋಳು ಉಭಯ ವಿಜಯಿ ಸ್ವಾಮಿ. ಪರಮಾತ್ಮ ಕರ್ಣ,
ಅಖಿಲ ಗುಣಗಳ ವಾರಿದಿ ಸೋಮವು ಶ್ರೀರಮಣಂ ಅಖಿಲ ಗುಣಗಳ ವಾರಿದಿ ಸೋಮವು ಸಮಸ್ತ ಜಗದೇಕಾನಂದಂ ಶ್ರೀವಾರಿ ಜಪವದಾತ ಈ ದಾರುಣಿಯೊಳ್ ನಿನಗೆ ಸರಿ ಸಮಾನನೇ ಈ ಕುಲಹೀನನು ನಾ ವಸುದೇವ ಕರ್ಣ ಬಳಲಿದೆ ಸ್ವಾಮಿ ಸರಳನ ಆದರಿಸು ನೀ ಪರಮಾತ್ಮ ಕರ್ಣ ಬಳಲಿದೆ ಸ್ವಾಮಿ ಸರಳನ ಆದರಿಸು ನೀ ಪರಮಾತ್ಮ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೋ ಪರಮಾತ್ಮ ಕರ್ಣ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೋ ಪರಮಾತ್ಮ ಹರಿ ಪಾವನ ನಾಮ ಪರಮಾತ್ಮ ಮಹಾಮಹಿಮನಾದ ನೀನು ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವು ಎಂದು ಪರೀಕ್ಷಿಸಿ ನೋಡು. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ ಪರಮಾತ್ಮ ಕುಲಹೀನನಲ್ಲ ಕೇಳೆನ್ನ ಮಾತ ಕರ್ಣ ಪರಮಾತ್ಮ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶ ನವತಿಲಕ ಸುಕುಮಾರ ಭಾರತೀರ ಸುಕುಮಾರ ಕರ್ಣ ಪರಮಾತ್ಮ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶ ನವತಿಲಕ ಸುಕುಮಾರ ಪರಧೀರ ಸುಕುಮಾರ ಕರ್ಣ ಮಾತೆ ನಿಮ್ಮವಳು ಕುಂತಿ ಕರ್ಣ ಅಯ್ಯೋ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ದರೆಯ ಬೆಳಗುವ ರವಿಯ ಕರುಣದಿ ಕರ್ಣ ದರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದನಿಸಿ ನರ ರವಿ ಸುತನಿ ಸುಕುಮಾರ ಪರಧೀರ ಸುಕುಮಾರ ಕಳವಳ ವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ ಕರ್ಣ
ಕಳವಳವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ. ಪರಮಾತ್ಮ ಕಳವಳವೇತಕ್ಕೆ ಮನದ ಚಿಂತೆ ತೊರೆ ಅವಿತ ಭುವನದೋಳ್ ಹಿತಿಯ ಪಡೆವೆ ದರಕರವೆನಿಸಿದ ಮೆದವಿಯೊಳು ನೀ ಕರ್ಣ. ಪರಮಾತ್ಮ ದರಕರವೆನಿಸಿದ ಮೆದವಿಯೊಳು ನೀ ಮಹಾಮಯಿ ಮನೆಂದನಿಸಿ ಮೆರೆ ರವಿಸುತನೆ ಸುಕುಮಾರ ಬಾ ಕುಲಯೀನಲ್ಲ ಕೇಳೆನ್ನ ಮಾತ ಕರ್ಣ. ಕುಲಯೀನಲ್ಲ ಕೇಳೆನ್ನ ಮಾತ ರವಿ ಅಂತ ನವತಿಲಕ ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ಕರ್ಣ ಪರಮಾತ್ಮ. ನಿನಗೆ ಸಹೋದರರಾಗಬೇಕು. ಪರಮಾತ್ಮ ತಾವು ಹೇಳುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ, ಪರಮಾತ್ಮ ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಇದು ಯುದ್ಧದ ಸಮಯ. ಪರಮಾತ್ಮ, ನೀವಾದರೂ ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡಿರುವುದಕ್ಕೆಲ್ಲ ಧರ್ಮವೇ ಇದು ಧರ್ಮವೇ ಕರ್ಣ? ಪರಮಾತ್ಮ, ಬಹುದಿನ ನೊಂದೇ ಕೃಷ್ಣ, ಕರ್ಣ, ಬಂಧುಗಳ್ಯಾರೆಂದು ಕೃಷ್ಣ ಕೃಷ್ಣ ಹೇ ಕೃಷ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಒಬ್ಬನಿಂದೆಯಲಿದೆಂದೆ. ಹೌದು ಪರಮಾತ್ಮ, ಕರ್ಣ, ಇಂದು ವದನ ಒಬ್ಬನಿಂದೆಯಲಿದೆಂದೆ. ಬಂದ ವಿಮೋಚನ ಮಾರ್ಗವನರಿಯಗೆ. ಪರಮಾತ್ಮ, ಕರ್ಣ, ಬಂದ ವಿಮೋಚನ ಮಾರ್ಗವನರಿಯಗೆ ದೇವಾ. ಶೋಧನೆ ಏನಿದು ನಿಜಾಪ ಬಾಪಿಯಾದೆ ಫಲಿತಾಮಗೀಡಾದೆ ದೇವಾ. ಶೋಧನೆ ಏನಿದು ನಿಜಾಪ ನಿಜಾಪ. ಪರಮಾತ್ಮ, ಹೇ ಕೃಷ್ಣ, ಜನ್ಮ ರಹಸ್ಯದ ಆಂತರ್ಯವರಿತೋ. ಪರಮಾತ್ಮ, ಕರ್ಣ, ಎಲ್ಲವನ್ನು ತಿಳಿದಿರುವೆಯಲ್ಲ. ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು.
ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಸ್ವಾಮಿ. ಪರಮಾತ್ಮ, ನಂಬಿದ ಸ್ವಾಮಿಗೆ ದ್ರೋಹ ಮಾಡಲಾರನು ದೇವ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ಕನ್ನಿಕ ಅವಸ್ಥೆಯಲ್ಲಿದ್ದಾಗ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕ ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಹೊಂದಿದರು. ಅವುಗಳು ಫಲಿಸುವುವಿಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಕೆಯ ಕರ್ಣದಲ್ಲಿ ನೀನು ಜನಿಸಿದೆಯು. ಪರಮಾತ್ಮ, ನಿನ್ನ ತಾಯಿಯು ಇನ್ನೂ ಕನ್ಯಾದುದರಿಂದ ಲೋಕಭಾವದಕ್ಕೆದಿರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಅಯ್ಯೋ ಕರ್ಣ, ಅಮ್ಮ, ನೀನು ಓರ್ವ ಸೂತನ ಕೈಗೆ ಸಿಕ್ಕಿದೆ. ಆತರು ನಿನ್ನನ್ನು ಪ್ರೀತಿ ಮಮಕಾರದಿಂದ ಸಾಕಿಸಲಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು, ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಳಗಿಸಿ ಸಾಮಂತರಾಜರಿಂದ ಹೋಲಿಸಿಕೊಂಡು ದಿವ್ಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡವಸಿದ್ದರೆ ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ಹೀನ, ನೀಚ ಕುಲದವನೆಂದು ಹೀಯಾಳಿಸಿ ಕರೆಯುತ್ತಿರುವರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ, ತಿಳಿಯದು ಕರ್ಣ, ತಿಳಿಯದು. ನಿನ್ನ ವಿಚಾರವು ನನಗೆ, ವಿದುರನಿಗೆ ಹಾಗೂ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ, ಪಾಂಡವರಿಗೂ ಸಹ ತಿಳಿಯದು. ಇದುವರೆಗೂ ನಿಮ್ಮ ಜನ್ಮ ವೃತ್ತಾಂತವನ್ನು ನಾನು ಯಾರಿಗೆ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ಈ ವಿಚಾರವನ್ನು ತಿಳಿಸಿ ಬಂದಿರುವೆನು. ಕರ್ಣ, ಆಕೆಯು ನಿನ್ನ ನೋಡಲು ಗಂಗಾ ನದಿಯ ತೀರಕ್ಕೆ ಬರುವಳು. ಅಯ್ಯೋ ಕರ್ಣ, ಎತ್ತ ಕರಡು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಪರಮಾತ್ಮ, ನಾನು ಬಂದು ಬಾಳೆ ಬೆಳೆ ಆಗಿತ್ತು, ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಆ ಕರ್ಣ, ಪರಮಾತ್ಮ, ಮರೆತಿದ್ದೆನು. ನಿಮ್ಮ ಜನ್ಮ ವೃತ್ತಾಂತವನ್ನು ತಿಳಿಸಿರುವೆನು. ಇದರಲ್ಲಿ ಯಾರನ್ನು ತ್ಯಜಿಸಿವೆಯೋ, ಯಾರನ್ನು ಆಶ್ರಯಿಸುವೆಯೋ ನಿನಗೆ ಸೇರಿದ್ದು. ತಮ್ಮ ಇಷ್ಟ ಇದ್ದಂತಾಗಲಿ ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಪರಮಾತ್ಮ, ನನ್ನ ಸಹೋದರರೇ ಪರಮಾತ್ಮ. ಅಕಟ ಪರಮಾತ್ಮ, ಹೇ ವಿಧಿ, ಸೋದರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ? ಹೇ ವಿಧಿ, ಭಾಗ್ಯವು ಎನಗಿಲ್ಲವೇ? ಪರಮಾತ್ಮ, ಹೇ ಕೃಷ್ಣ, ಸೋದರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ? ವಿಧಿ, ಭಾಗ್ಯವು ಎನಗಿಲ್ಲವೇ? ಪರಮಾತ್ಮ, ಹೇ ಕೃಷ್ಣ, ವೀರನಾಗಿ ಜನಿಸಿದೆ ನಾನು, ಕೂತನಾಗಿ ಬೆಳೆದಿಗೆ ನಾನು. ಪರಮಾತ್ಮ, ಹೇ ವಿಧಿ,
ಎಲ್ಲ ನಿಲ್ದಿಪುದೋ ನಾಡು ಬೆಲ್ಲು ಬಳಲಿದೆ ನಾನು ಪರಮಾತ್ಮ ನಾಡು ಬೆಲ್ಲು ಬಳಲಿದೆ ನಾನು ಸೋದರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ ವಿಧಿ ಭಾಗ್ಯವು ಎನಗಿಲ್ಲವೇ ಅಗಲ ವಿಧಿ ವಿಧಿಯೇ ಪರಮಾತ್ಮ ಹೇ ವಿಧಿ ಧರ್ಮವೇ ನನ್ನ ಉಸಿರೆಂದು ತಿಳಿದಿರುವ ಧರ್ಮರಾಯನೂ ನನ್ನ ಸಹೋದರ ಇನ್ನು ಸಾವಿರಾರು ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರ ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ ಪರಮಾತ್ಮ ನನ್ನ ಸಹೋದರರೇ ಪಾಂಡುರಾಜ ಕುಂತಿದೇವಿ ಮಾದ್ರಿದೇವಿಯರು ನನ್ನ ಜನಕ ಜನನಿಯರೇ ಕೃಷ್ಣ ಜನಕ ಜನನಿಯರೇ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ದಶನಾಮಾಂಕಿತಗಳನ್ನೊಳಗೊಂಡ ಅರ್ಜುನ ಪಾರ್ಥ ಫಲ್ಗುಣ ಕಿರೀಟಿ ಧನಂಜಯ ನನ್ನ ಸಹೋದರ ಹೇ ಅರ್ಜುನ ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆನು ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಅದೇಗೆ ನೋಡಲಿ ಪರಮಾತ್ಮ ಅದೇಗೆ ನೋಡಲಿ ಹೇ ಕೃಷ್ಣ ಯಾವ ಪೂರ್ವದ ಪಾಪದ ಫಲಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ ತೆಳ್ಳಿದೆ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಹೇ ಕರ್ಣ ಪಾಂಡುಪುತ್ರನಾದ ನೀನು ಆ ಪಾಂಡುಕುಮಾರರನ್ನು ಕೊಲ್ಲಲು ನಿಂತಿರುವೆಯಲ್ಲ ಇದು ನಿನಗೆ ಧರ್ಮವೇ ನ್ಯಾಯವೇ ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲಲೇ ಕೃಷ್ಣ ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲಲೇ ದುರದೋರ್ತ ಮಂದಿರನ್ನ ಕೊಲ್ಲುವುದೇ ಕೊಲ್ಲದನ್ನ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸಿರಿ ಸಂಪತ್ತಿ ನಿಂಬಾಳುವನೇ ಹೇ ಕೃಷ್ಣ ಇದುವರೆವಿಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿ ಆಯಿತು ಕೃಷ್ಣ ಒಂದು ಕಡೆ ಅನ್ನವನ್ನು ಕೊಟ್ಟ ಆಶ್ರಯವನ್ನಿತ್ತ ನನ್ನ ಸ್ವಾಮಿ ಕೌರವೇಶ್ವರ ಮತ್ತೊಂದು ಕಡೆ ಸಹೋದರರೆಂಬ ಪಾಶವು ಈ ನನ್ನ ಕೊರಳಿಗೆ ಸುತ್ತಿಕೊಂಡಿರುವುದು ಈ ಈರ್ವರಲ್ಲಿ ಯಾರನ್ನು ತ್ಯಜಿಸಲಿ ಯಾರನ್ನು ಆಶ್ರಯಿಸಲಿ ಕೃಷ್ಣ ಯಾರನ್ನು ಆಶ್ರಯಿಸಲಿ ಚಲದಿ ಪಾರ್ಥನ ರುಂಡವೊಂದರಿದು ಏ ಪಾರ್ಥ ಚಲದಿ ಪಾರ್ಥನ ರುಂಡವೊಂದರಿದು ಮತ್ತೊಂದಿಗೆ ಮಮತಾ
ದೀನ ದಯಾನಿಧಿ ಪರಮಾತ್ಮ, ನಿಮ್ಮನ್ನು ಬಿಟ್ಟು ಬೇರೆ ಗತಿಯಾರು. ಆತ್ಮೀಯ ಸಜ್ಜನದಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುಶ್ಯಾಸನದಿಂದಾದ ಅಪಮಾನವು ತಾಳಲಾರೆನು. ರಾಜ ನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗಳಿದ್ದಾಯ್ತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದರು ಎಂದು ಕೊನೆಗೆ 2 ದಿನ ಸುಖವಾಗಿ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣಿನಲ್ಲ. ಪಾಂಚಾಲಿ ದೇವಿ ಪ್ರಿಯತಮೆ, ನಾನು ಅಂತಃಪುರಕ್ಕೆ ಬಂದೊಡನೆ ನನ್ನ ಮುದ್ದಿನ ಮಡದಿಯಾದ ದ್ರೌಪದಿಯು ಓಡೋಡಿ ಬಂದು ನನ್ನನ್ನು ಮುದ್ದು ಮಾಡುತ್ತಾ ಅರಂಗಿತಳು. ಇಂದೇಕೋ ಇಷ್ಟೊಂದು ಚಿಂತಾಮಗಳು ಇರಲಿ, ನಾನೇ ಅವಳಿ ಬಳಿಗೆ ಹೋಗೋನು. ಪಾಂಚಾಲಿ ದೇವಿ, ಕಾಂತೆ ಶಾಂತೆ ವರತೀರಲಾಗಿ ವರ ಪತ್ನಿಯಾಗಿ ರಘುಪೇ ಎಲ್ಲೆ ಕಾಂತೆ ಶಾಂತೆ ವರತೀರಲಾಗಿ ವರ ಪತ್ನಿಯಾಗಿ ಮರಗುವೆ ಎಲ್ಲೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕೋವೆ ಏಕೆ ಕೋಮಲಾಂಗಿಯೇ ಕಡುಕೋಪದಿಂದ ದುಡುಕುವೆಯೇ ಕೋಮಲಾಂಗಿಯೇ ಕಾಂತೆ ಶಾಂತೆ ವರತೀರಲಾಗಿ ವರ ಪತ್ನಿಯ ಮರುಗುವೆ ಚೆಲ್ಲೆ. ಪಾಂಚಾಲಿ, ಏಕೆ ಏನಾಯಿತು? ಇಷ್ಟ ಹೇಳ್ತಿರಲ್ಲ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರಾಶನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯ ಸಹ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿನ ಏಕೆ ಸೃಷ್ಟಿಸಿದೆ? ಹೇಳಬೇಡ ಪಾಂಚಾಲಿ, ಹೇಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು ಹೇಳಿದಿರಿ? ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪರಮಾಕ್ಷಿಸಲು ನಿಮಿಷ ಆಜ್ಞೆ ಬಿಡದಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಧಿಸಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸಿಬಿಡುವಂದು ನಿನ್ನಲ್ಲಿ ನಾನು ಎಷ್ಟೋ ಬಾರಿ ಕೇಳಿಕೊಳ್ಳಲಿವೆ. ಅದು ಹಾಗಿದ್ದಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು ಪಾಂಚಾಲಿ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮನ್ನು ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಹಾಕಿಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಂಬಿ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಆಕೆ ಈ ನನ್ನ ಘೋರ ರೂಪವನ್ನು ನೋಡಿ ನಕ್ಕಳು ಪ್ರಿಯ, ನಕ್ಕು. ನಿನ್ನ ಪತಿಗಳು ವಾಸಕಗೆ ಗೃಹವನ್ನು ಬೇಡಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು
ಮುಡಿಗುಟ್ಟುವೆಯಷ್ಟೇ ಎಂದು ಹೇಳಿ. ಶಿವಡಿ ನಕ್ಕಳು ಸ್ವಾಮಿ, ಶಿವಡಿ ನಕ್ಕಳು. ಏಕ ಚಿಂತಿಪೆ ಧ್ರುಪದ ನಂದಿನಿ, ಏಕ ಚಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಅಭಯವಿದು ಪರಮ ತತ್ಗುಣಿ, ಭಯವ ಬಿಡು ಅಭಯವಿದು ಪರಮ ತತ್ಗುಣಿ, ಪ್ರಿಯ ಏಕ ಚಿಂತಿಪೆ ಧ್ರುಪದ ನಂದಿನಿ, ಕುರುಪತಿಯ ಫಲವ ಮರೆತು ಮೊದಲೇ ಬರುವೆ, ಕುರುಪತಿಯ ಫಲವ ಮರೆತು ಮೊದಲೇ ಬರುವೆ, ಹನುಮದಾಂಧರವರನ್ನು ಹೊಡೆದಿರುವಿದೆ ಹೃದಯಗಳು, ಹನುಮದಾಂಧರವರನ್ನು ಹೊಡೆದಿರುವೆ ಹೃದಯಗಳು, ಗದ ಮೆಟ್ಟಿ ಹೊರ ತಟ್ಟಿ ಗದ ಕೊಟ್ಟಿ ನಿಲ್ಲುವೆ, ಗದ ಮೆಟ್ಟಿ ಹೊರ ತಟ್ಟಿ ಗದ ಕೊಟ್ಟಿ ನಿಲ್ಲುವೆ, ಪ್ರಿಯ ಏಕ ಚಿಂತಿವೆ ಧ್ರುಪದ ನಂದಿನಿ, ವಿಭಿನ್ನವಾದ ಭವನಯ ಮರೆಯುವೇನೆ ತರುಣಿಯೇ, ವಿಭಿನ್ನವಾದ ಭವನಯ ಮರೆಯುವೇನೆ ತರುಣಿಯೇ, ಹನುಮದಾಂಧರವರನ್ನು ಹೊದಿಸಿರುವೆ ರಣಗಳು, ಹನುಮದಾಂಧರವರನ್ನು ಹೊದಿಸಿರುವೆ ರಣಗಳು, ಗದ ನಟ್ಟಿ ಹೊರ ತಟ್ಟಿ ಗದ ಕೊಟ್ಟಿ ನಿಲ್ಲುವೆ, ಪ್ರಿಯ ಏಕ ಚಿಂತಿತೆ ಧ್ರುಪದ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಏನು ಹೌದು ದುರ್ಯೋಧನನೇ ಪುನಃ ಸಂಧಿಗೆ? ಹೌದು ಸ್ವಾಮಿ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಹಾಗಾದರೆ ಸಂಧಿಗೆ ಹೊರತುಪಡಿಸಿ ಹೌದು ಸ್ವಾಮಿ, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ ಹೋದವನು. ಏನು ಗೋಪಿಕಾಂಗಿನರ ವಿಲಾಸಭ್ರಮಿಂದ ಮಗ್ನರಾದ ಆ ಯದುಪತಿಯು ಯುದ್ಧವನ್ನು ಮರೆ ಸಹಜ. ಅರ್ಜುನನು ದ್ವಾರಕೆಯಿಂದ ಬಂದಾಗಲೇ ಈಗಾಗಲೇ ನಾನು ನಿಶ್ಚಯಿಸಿದನು. ಪಾಂಚಾಲಿ, ಆ ಭಾನುಮತಿ ಏನೆಂದು ತರಗೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿ ಅಲ್ಲವೇ? ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವವರೆಗೂ ಈ ನನ್ನ ಬಿಚ್ಚ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಆಹಾ, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರುವೆ. ಪಾಂಚಾಲಿ, ಇಂತಹ ಸಂತ ಸಮಯದಲ್ಲಿ ಬಾ. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವವರೆಗೂ ಈ ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವ ಧೀರ ಈ ರುಕೋದರ. ಪಾಂಚಾಲಿ, ಮೊದಲು ಈ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟಿ ಆ ನಂತರ ನೋಡೋಣ. ನೀನು ಕುಳಿತುಗಳು ಹೊರತು ಆ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ. ಬಾ ಪಾಂಚಾಲಿ. ಆಹಾ, ಹಾಗೇನು? ಹೌದು ಪಾಂಚಾಲಿ. ಬಲೆ ಬಲೆ ಜಾಣೆ. ಜಾಣೆ ಮುದ್ದಾಡುವೆನು ನಾನೇ, ಜಾಣೆ ಮುದ್ದಾಡುವೆನು ನಾನೇ, ಈ ಭೀಮನ ಪ್ರೀತಿ ತಾಡಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀ,
ರಾಮ